ಹಲೋ ನಮಸ್ಕಾರ, ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ. ತುಂಬ ದಿನಗಳ ನಂತರ ಅಮ್ಮನ ಮನೆಗೆ ಬರ್ತಾ ಇರೋದು. ಸೊ ಮದುವೆ ಫಂಕ್ಷನ್ ಇದು ನನ್ನ ಕಸಿನ್ದು, ಸೊ ಅದನ್ನು ಅಟೆಂಡ್ ಮಾಡಿದಾಗ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಇದನ್ನ ಆಲ್ರೆಡಿ ಪರ್ಚೇಸ್ ಮಾಡಿದ್ರು. ಸೊ ಇದನ್ನ ಇಸ್ಕೊಂಡಾಗೂ ಆಗುತ್ತೆ ಅನ್ನೋ ರೀಸನ್ಗೆ ಬಂದಿರೋದು. ನಿನ್ನೆ ನೈಟ್ ಬಸ್ಸಲ್ಲಿ ಕೂತಿರೋದು. ಅದಾದಮೇಲೆ ಇವತ್ತು ಮಾರ್ನಿಂಗು 4 o'clock ಆ ಥರ ರೀಚ್ ಆದೆ. ಮೇಯ್ನ್ ರೀಸನ್ ಬಂದ್ಬಿಟ್ಟು ನಾನು ಈ ಥರ ಸ್ಕೀಮ್ ಮಾಡಿದ್ದೆ ಆಯಿತಾ, ಇದು ಗೋಲ್ಡ್ ಸ್ಕೀಮು. ಸೊ ಅದನ್ನ ಆಲ್ರೆಡಿ ಅವರು ಅಂದರೆ ಮಂಗಳೂರಲ್ಲೇ ಮಾಡಿದ್ದೆ, ಮೈಸೂರಲ್ಲಿ ಏನು ಮಾಡಿರಲಿಲ್ಲ. ಸೊ ಹಾಗಾಗಿ ಅವ್ರು ಇಲ್ಲೇ ಪರ್ಚೇಸ್ ಮಾಡಬೇಕು ಅನ್ನೋ ರೀಸನ್ಗೆ ನನ್ನ ಸಿಸ್ಟರ್ಸ್ ಆಲ್ರೆಡಿ ಪರ್ಚೇಸ್ ಮಾಡಿದರು. ಮಂತ್ಲಿ ಸ್ಕೀಮ್ ಹಾಕ್ಕೊಂಡು ಪರ್ಚೇಸ್ ಮಾಡುವಂಥದ್ದು. ನಾನು ತುಂಬ ದಿನದಿಂದ ಅನ್ಕೋತಾ ಇರೋದು, 1 ವರ್ಷ ಆಯಿತು. ತುಂಬ ದಿನಗಳಿಂದ ಆಸೆಯನ್ನು ಇಟ್ಕೊಂಡಿದ್ದೆ. ಸೊ ಈ ಥರ ವಂಕಿ ರಿಂಗ್ ಅಂತ ಬರುತ್ತೆ ಮಂಗಳೂರು ಸೈಡಲ್ಲಿ. ಸೊ ಆ ಥರ ಪರ್ಚೇಸ್ ಮಾಡಬೇಕು ಅಂತ. ಬಟ್ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋ ನಂಗೊಂಥರ ಟೆನ್ಷನ್ ಆಗ್ತಾಯಿತ್ತು, ಏನಪ್ಪ 3-4 ಗ್ರಾಮ್ಸಲ್ಲಿ ಬರುತ್ತಾ ಇಲ್ವಾ, ಜಾಸ್ತಿ ಆಗುತ್ತಾ ಅನ್ನೋದು. ಫೈನಲ್ ಆಗಿ ನನ್ನ ಬಜೆಟ್ಗೆ ಸಿಕ್ತು. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಸೊ ಇದು ಪರ್ಚೇಸ್ ಮಾಡಿದ್ದೀನಿ. ಕೈತಲ್ಲ. ಸೊ ವಂಕಿ ರಿಂಗ್ ಅಂತ ತುಂಬ ದಿನಗಳಿಂದ ಆಸೆ ಪಡ್ಕೋತಾ ಇದೆ. ಸೊ ಇದು ಈ ಥರ ಇವಾಗ ಮಂಗಳೂರು ಸೈಡವ್ರಿಗೆ ಎಲ್ರಿಗೂ ಗೊತ್ತು ಈ ವಂಕಿ ರಿಂಗ್ ಯಾವ ಥರ ಅಂತ. ಸೊ ಮೈಸೂರಲ್ಲಿ ಕೇಳಿದೆ ಈ ಥರ ಪರ್ಚೇಸ್ ಮಾಡಿ, ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಮಂಗಳೂರು ರಿಂಗ್ ಆಗಿರೋದ್ರಿಂದ ಮಂಗಳೂರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಮಂಗಳೂರಲ್ಲಿ ಪ್ಲೇನ್ ಗೋಲ್ಡಲ್ಲೇ ನನಗೆ ಇದು ರಿಂಗ್ ಬೇಕಾಗಿತ್ತು. ಸೊ ಹಂಗಾಗಿ ಇದನ್ನ ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಹಂಗೆ ನೋಡಿದ್ರೆ ಕಂಪ್ಯಾರಿಟಿವ್ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದ್ವಲ್ಲ, ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬ ಕಡಿಮೆ ರೇಂಜ್ಗೆ ಸಿಕ್ತು ಅಂತ ಹೇಳ್ಬೋದು. ಮೇಕಿಂಗ್ ಚಾರ್ಜು ಕಡಿಮೆ ಇದೆ. ನೋಡಿ ಈ ಥರ ಇದೆ. ಫೈನಲ್ ಆಗಿ ನಾನು 1 ವರ್ಷದ ನಂತರ ಸಿಕ್ಕಿರೋದು ಇದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಗೋಲ್ಡು ಪರ್ಚೇಸ್ ಮಾಡೋದಕ್ಕಿತ್ತು, ಅಂದರೆ ಗಿಫ್ಟ್ ಪರ್ಪಸ್ಸಿಗೆ. ಇವತ್ತು ಮ್ಯಾರೇಜ್ ಫಂಕ್ಷನ್ ಇದೆಯಲ್ಲ, ಸೊ ಅವ್ರಿಗೆ ಗಿಫ್ಟ್ ತೊಗೊಳೋದಕ್ಕೆ ತೊಗೊಂಡಿದ್ದೆ ನಾನು. ಇದನ್ನ ಮೈಸೂರಲ್ಲೇ ಪರ್ಚೇಸ್ ಮಾಡಿದೆ ಈ ಥರ. ಸೊ 2 ಪರ್ಚೇಸ್ ಮಾಡೋಕ್ಕಾಗುತ್ತೆ, ನಾವು 2 ಫಂಕ್ಷನ್ ಅಟೆಂಡ್ ಮಾಡೋದಕ್ಕಾಗುತ್ತೆ, ಅದ್ರ ಜೊತೆಗೆ ಈ ಥರ ಗೋಲ್ಡನ್ನ ತೊಗೊಬರ್ಬೇಕಾಗುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಹಿಂದಿನ ದಿನ 6 o'clockಗೆ ಡಿಸೈಡ್ ಮಾಡಿರೋದು. ಬೆಳಿಗ್ಗೆ 9 o'clockಗೆ ಇಲ್ಲಿದ್ದೀನಿ. ಆ ಥರ ಚೆನ್ನಾಗಿದೆ. ಸೊ ಆ್ಯಂಡ್ ಇದು ನನ್ನ ಡ್ರೆಸ್ಸು, ಮದುವೆಗೆ ರೆಡಿ ಆಗಿರೋದು. ಸಿಂಪಲಾಗಿ ರೆಡಿ ಆಗಿದ್ದೀನಿ, ಫ್ರೀ ಹೇರ್ ಸ್ಟೈಲ್ ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ನನ್ನ ಮಕ್ಕಳು ರೆಡಿ ಆಗ್ತಿದ್ದಾರೆ, ಅಮ್ಮನೂ ರೆಡಿ ಆಗಿದ್ದಾರೆ. ಆ್ಯಂಡ್ ಮನೆಗೆ ಬಂದಾಗ 3 months ಆದಮೇಲೆ ಮನೆಗೆ ಬಂದಿರೋದಾಯ್ತಾ. ಸೊ ಮನೆಗೆ ಬಂದಾಗ ಫುಲ್ ಚೇಂಜಸ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ, ಫುಲ್ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಶೀಟ್ ಹಾಕಿದ್ದಾರೆ ಅಂತ. ತುಂಬಾ ಡಿಫ್ರೆಂಟ್ ಅಂದರೆ, ಮೊದಲೆಲ್ಲ ಓಪನ್ ಟೆರಸ್ ಇತ್ತು, ಬಟ್ ಇವಾಗ ಶೀಟ್ ಹಾಕಿದ್ದಾರೆ. ಆ್ಯಂಡ್ ಅದು ಎಷ್ಟು ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತಂದರೆ, ಫುಲ್ ಮಕ್ಕಳಿಗಂತೂ ಆಟ ಆಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನನ್ನ ತಂಗಿ ಒಂಥರ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಒಂದು ಸೋಫಾ ಸೆಟ್ ಎಲ್ಲ ಇರಲಿಲ್ಲ ಆಯ್ತಾ, ಇವಾಗ ಒಂದು ಮೆಸ್ಸಿ ಆಗಿದೆ, ಅಡ್ಜಸ್ಟ್ ಮಾಡ್ತಾರೆ. ಇವಾಗ ಸೋಫಾ ಸೆಟ್ ಹಾಕಿರೋದು ಆ್ಯಂಡ್ ಈ ಥರ ಡೆಕೋರೇಟ್ ಮಾಡಿದ್ದಾಳೆ. ಆ್ಯಂಡ್ ಈ ಥರ ಡೆಕೋರೇಷನ್ ಮಾಡೋದಂತ ಅವಳು ತುಂಬ ಇಷ್ಟ. ಅವಳಿಂದನೇ ಎಲ್ಲ ಡೆಕೋರೇಷನ್ ಮಾಡ್ತಾ ಇರೋದು ನಮ್ಗೆ ಅಷ್ಟಿಲ್ಲ. ಆ್ಯಂಡ್ ಮೇನ್ ಬಂದು ಈ ಥರ ಶೀಟ್ ಆಯ್ತಾ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೊದಲೇ ಏನು ಈ ಥರ ಬ್ಲ್ಯಾಕ್ ಆಗ್ತಾ ಇತ್ತು ಈ ಮಳೆ ಬರೋದ್ರಿಂದ. ಸೊ ಇವಾಗ ಶೀಟ್ ಹಾಕಿದ್ದೀವಲ್ಲ, ಹಾಗಾಗಿ ಬ್ಲ್ಯಾಕು ಇರಲ್ಲ. ನೋಡಿ 1-2 ವರ್ಷದಲ್ಲೇ ಗೋಡೆಗೆ ಎಷ್ಟು ಬ್ಲ್ಯಾಕ್ ಕಲರ್ ಆಗಿದೆ ಅಂದರೆ ಅಷ್ಟು ಇದಾಗ್ತಾ ಇತ್ತು. ಸೊ ಅದೇ ರೀಸನ್ಗೋಸ್ಕರ ಶೀಟ್ ಹಾಕಿರೋದು. ಆ್ಯಂಡ್ ಲೀಕೇಜ್ ಅಂದರೆ ಪ್ರೊಟೆಕ್ಟಿವ್ಗೋಸ್ಕರ ಈ ಥರ ಲೀಕೇಜ್ ಹಾಕಿರೋದು. ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಇನ್ನೂ ಕ್ಲೀನ್ ಮಾಡೋದಿದೆ. ಇದು ಇನ್ನೂ ಹೋಗಲ್ಲ, ಇದೆಲ್ಲ ನೋಡಿ ಕಲೆಗಳೆಲ್ಲೂ ಹೋಗಲ್ಲ. ಸೊ ಹಾಗಾಗಿ ಇದನ್ನ ಒಂದು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅದು ಮಾಡ್ತಾರೆ. ದ ಕಿಡ್ಸ್ ಏರಿಯಾ ಅಂತ ಮಾಡ್ಬೋದು. ಆ್ಯಂಡ್ ನಮ್ಮ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಮ್ಮ ಮನೆ ಮುಂದ್ಗಡೆ ಬರೋದು ಫುಲ್ ಗ್ರೀನರಿ. ಆ್ಯಂಡ್ ಸಂಜೆ ಟೈಮಲ್ಲಿ ಈ ಥರ ಕೂತ್ಕೊಂಡು ಎಂಜಾಯ್ ಮಾಡೋದಿದೆಯಲ್ಲ, ನಿಜ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ. ಇನ್ನೇನು ಇದನ್ನ ಕ್ಲೀನ್ ಮಾಡಿಸ್ತೀವಿ, ಇದಾದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಗನೂ ರೆಡಿ ಮಾಡಿಸ್ಬೇಕು. ಸೊ ಅವನು ರೆಡಿ ಆಗ್ತಾ ಇಲ್ಲ. ಸೊ ಅವನು ರೆಡಿ ಮಾಡಿಸಿ ನಾವು ರೆಡಿ ಮಾಡಿ ನೋಡ್ತೀವಿ. ಆ್ಯಂಡ್ ನನ್ನ ಸಿಸ್ಟರ್ ರೆಡಿ ಆಗಿದ್ದಾಳೆ, ತೋರಿಸ್ತಿದ್ದೀನಿ. ಒಂದು ನಿಮಿಷ ಇರಿ. ನನ್ನ ಸಿಸ್ಟರ್ ರೆಡಿ ಆಗ್ತಾ ಇದ್ದಾಳೆ. ಸೊ ಅವಳು ತೋರಿಸ್ತೀನಿ ಯಾವ ಥರ. ಆ್ಯಂಡ್ ಮೊದಲೆಲ್ಲ ಸಾರಿ ಉಡೋಕೆ ಬರ್ತಾ ಇರಲಿಲ್ಲ ಅವಳಿಗೆ, ಬಟ್ ಇವಾಗ ಯಾವ ಥರ ಸಖತ್ತಾಗಿ
ಮೊದ್ಲೆಲ್ಲ ಸಾರಿ ಉಡೋಕ್ ಬರ್ತಾ ಇರ್ಲಿಲ್ಲ, ಬಟ್ ಇವಾಗ ಯಾವ ತರ ರೆಡಿ ಆಗಿದ್ದಾರೆ ಅಂದ್ರೆ ತುಂಬಾ ರೆಡಿ ಆಗಿದೆ. ಅಂಡ್ ಈ ತರ ಸಾರಿ ಅಂತೂ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ. ಟು ಬಿ ಫ್ರಾಂಕ್ ಹೇಳ್ತಾರೆ, ಮೊದ್ಲಿಗಿಂತ ಕಂಪೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಹೋಗ್ತಾಳೆ. ಅಂಡ್ ಮೊದ್ಲೆಲ್ಲ ನಾವೆಲ್ಲ ಹೆಲ್ಪ್ ಮಾಡ್ಬೇಕಿತ್ತು, ಇವಾಗ ಅವಳೇ ರೆಡಿ ಆಗ್ತಾಳೆ. ಇವಾಗ ಹೇರ್ ಸ್ಟೈಲ್ ಅಂತ ಕರೆಯೋದ್ರೆ ತ್ರಿಪುರ ಸುಂದರಿ. ಅಂಡ್ ನಾನು ಅವಾಗ ತೋರಿಸಿದ್ನಲ್ಲ ಶೀಟ್ ಯಾವ ತರ ಇದೆ ಅಂತ, ಹೊರಗಡೆಯಿಂದ ಯಾವ ತರ ಕಾಣಿಸ್ತಿದೆ ಈ ತರ ಮನೆ ಫುಲ್ ಈ ತರ ಶೀಟ್ ಹಾಕಿರೋದು. ಇವಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಮಳೆ ಬಂದಾಗಲೂ ನಮ್ಗೆ ಅಷ್ಟು ಸೌಂಡ್ ಆಗಿರೋದೇನಿಲ್ಲ ಆ ಶೀಟಲ್ಲಿ, ಚೆನ್ನಾಗಿದೆ. ಆ್ಯಂಡ್ ನಮ್ಮಮ್ಮ ಹೂವಿಟ್ಟಿರೋದು ಇನ್ನೂ ಕರೆಕ್ಟಾಗಿ ಇದು ಈ ಥರ ಆರ್ಗನೈಸ್ ಮಾಡಿಲ್ಲ, ಫುಲ್ಲಲ್ಲಾಗಿದೆ. ಬಟ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಹೂಗಳು, ಅಟ್ರಾಕ್ಟಿವ್ ಆಗಿರುತ್ತೆ. ಆ್ಯಂಡ್ ನನ್ನ ಅತ್ತಿಗೆ ಕೂಡ ಬರ್ತಾ ಇದ್ದಾರೆ ನೋಡಿ ಫಂಕ್ಷನ್ಗೆ, ಬನ್ನಿ. ಇವಾಗ ತಾನೇ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇನ್ನೇನು ಹೊರಡೋದು ಎಲ್ರು. ಆದ್ವಿ ಬಂದಿಲ್ಲ, ಅತ್ತಿಗೆ ಬಂದಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವಾ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಹೈಟ್ ಡಿಫ್ರೆನ್ಸ್ ಅಂತ ನೀವೇ ನೋಡಿ. ಸೊ ನಾನು ಗೊತ್ತೇ ಆಗಲ್ಲ, ನಮ್ಮಮ್ಮ ಯಾವಾಗಲೂ ಆ್ಯಂಡ್ ಇವಾಗ ಕಾರಲ್ಲಿ ಹೊರಡೋದು, ಒಂದು 20 ಮಿನಿಟ್ಸ್ ಇದೆ ಅಷ್ಟೇ. ಸೊ ಇಲ್ಲಿಂದ 10:30 ಆಗಿದೆ ಇವಾಗ ಟೈಮು. ಸೊ 11 o'clock ಅಷ್ಟರಲ್ಲಿ ರೀಚ್ ಆಗ್ತೀವಿ. ಸೊ ಅಲ್ಲಿ ಸಿಗೋಣ. ಸೊ ಮನೆಯಿಂದ ಹೊರಡಿ ಇವಾಗ ಫಂಕ್ಷನ್ ಹಾಲ್ಗೆ ರೀಚ್ ಆಯಿತು. ತುಂಬಾ ಹತ್ತಿರ, ನಮ್ಮ ಮನೆಯಿಂದ ಒಂದು 15 ಮಿನಿಟ್ಸ್ ಅಷ್ಟೇ ಇರೋದು, 15 to 20 ಮಿನಿಟ್ಸ್ ಅಷ್ಟೇ. ತುಂಬ ಬೇಗ ರೀಚ್ ಆದ್ವಿ. ಆ್ಯಂಡ್ ಆವಾಗ ತಾನೇ ಫಂಕ್ಷನ್ ಇನ್ನೇನು ದಾರ ಮುಹೂರ್ತ ಸ್ಟಾರ್ಟ್ ಆಗಬೇಕಿತ್ತು. ಸೊ ಮನೆಯವರಲ್ಲಿ ಅವ್ರ ಫ್ಯಾಮಿಲೀಸು ತುಂಬ ಹತ್ತಿರ ರಿಲೇಟಿವ್ಸ್ ಅಲ್ವಾ. ಸೊ ಸ್ವಂತ ನನ್ನ ಅತ್ತೆ ಮಗನಿಗೆ ಮ್ಯಾರೇಜ್ ಇರೋದು. ಸೊ ಹಾಗಾಗಿ ತುಂಬ ಬೇಗ ರೀಚ್ ಆದ್ವಿ. ಎಲ್ಲರೂ ಮಾತಾಡಿಸ್ಕೊಂಡು ಫೈನಲ್ ಆಗಿ ನಾವು ಈ ಥರ ದಾರ ಮುಹೂರ್ತ ಟೈಮಲ್ಲೇ ರೀಚ್ ಆದ್ವಿ. ತುಂಬಾ ನನ್ನ ಕಸಿನ್ಸ್ ಆಗಿರ್ಬೋದು ಅವರೆಲ್ಲ ಮೀಟ್ ಮಾಡಿದ್ವಿ. ಆ್ಯಂಡ್ ಫಂಕ್ಷನ್ಸ್ ಅಂತೂ ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಆ್ಯಂಡ್ ಮದುವೆ ಫಂಕ್ಷನ್ ಅಂದರೆ ಹಂಗೆ ಅಲ್ವಾ. ಸೊ ತುಂಬಾ ಏನು ಚೆನ್ನಾಗಿರುತ್ತೆ, ಫ್ಯಾಮಿಲಿ ಟುಗೆದರ್ ಆಗ್ತೀವಿ. ಒಂದೊಂದು ಸಲ ಒಬ್ಬೊಬ್ಬರು 1 ವರ್ಷ ಇರ್ಬೋದು, 2 ವರ್ಷ ಈ ಥರ ತುಂಬ ಗ್ಯಾಪ್ ಆದಮೇಲೆ ಮೀಟ್ ಮಾಡಿರ್ತೀವಿ. ಮಾತಾಡೋದಕ್ಕೆ ತುಂಬ ಇರುತ್ತೆ. ಅವರಲ್ಲಿ ಇವರಲ್ಲಿ ಎಲ್ಲರಲ್ಲೂ ಒಂದು ವೇಳೆ ಪರಿಚಯ ಇಲ್ಲದೆ ಇದ್ರೂ ಪರಿಚಯ ಮಾಡ್ಕೋತೀವಿ. ಆ ಥರ ಒಂಥರ ರೀಯೂನಿಯನ್ ಬಾಂಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಾಯಿತು. ದಾರ ಮುಹೂರ್ತ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು. ಆ್ಯಂಡ್ ಈ ಟೈಮಲ್ಲಿ ವೆದರ್ ಅಂತೂ ತುಂಬ ಕೂಲ್ ಆಗಿತ್ತು. ಮಂಗಳೂರಲ್ಲಿ ಮೇಯ್ನಾಗಿ ಬೇಕಾಗಿರೋದೇ ಅದೇ ಆಯಿತಾ. ಮೊದಲು ಆ ಬಿಸಿಲು ಇಲ್ಲ ಅಂತಂದರೆ ಈ ಜಾನ್ ಫೆಬ್ ಆ ಟೈಮಲ್ಲಿ ಮದುವೆ ಆದರೆ ತುಂಬಾ ಸೆಕೆ ಇರುತ್ತೆ. ಬಟ್ ಇವಾಗ ತಂಪು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ನನ್ನ ಮಕ್ಕಳಂತೂ ಈ ಥರ ಇದನ್ನ ಬ್ಯಾಂಡ್ನ ನೋಡಿ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಇನ್ನೇನು ತಾಳಿ ಕಟ್ಟೋ ಟೈಮ್ ಕೂಡ ಆಯಿತು. ಸೊ ಎಲ್ಲರೂ ಅದಕ್ಕೆ ಪ್ರಿಪೇರ್ ಮಾಡ್ತಾಯಿದ್ರು, ರೆಡಿ ಆಗ್ತಾಯಿದ್ರು. ಆ್ಯಂಡ್ ಇದೊಂದು ಮೂಮೆಂಟಿಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ಆ್ಯಂಡ್ ದಾರ ಮುಹೂರ್ತ ಇದ್ದಿದ್ದು 11 o'clock ಹಾಗೆ ಆ ಟೈಮಿಂಗಲ್ಲಿ. ಸೊ ಹಂಗಾಗಿ ಆ ಟೈಮ್ ವೆಯ್ಟ್ ಮಾಡ್ತಾಯಿದ್ರು. ಇವಾಗ ಗಳಿಗೆ ಕೂಡ ಬಂತು. ಈ ಟೈಮಲ್ಲಿ ಎಲ್ರಿಗೂ ಒಂಥರ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು, ಎಕ್ಸ್ಪೆಷಲಿ ಈ ಹುಡುಗಿ ಅಪ್ಪ ಅಮ್ಮನಿಗೆ. ಸೊ ಒಂದು ಕಡೆ ಖುಷಿ ಇರುತ್ತೆ, ಅದ್ರ ಜೊತೆಗೆ ಒಂಥರ ಬೇಜಾರು ಇರುತ್ತೆ. ಸೊ ಇಷ್ಟು ವರ್ಷ ಸಾಕಿರೋದು ಇವಾಗ ಬಿಟ್ಟು ಹೋಗ್ತಿದ್ದಾರೆ ಅನ್ನೋ ಥರನೂ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಹ್ಯಾಪಿ ಮೂಮೆಂಟ್, ಇವರು ಅವರ ಅಪ್ಪ ಅಮ್ಮ ಇರೋದನ್ನು ನೋಡ್ತಾ ಇರ್ಬೋದು. ಆ ಥರ ಎಲ್ಲ ಹೆಣ್ಮಕ್ಳು ಈ ಥರ ಆಗುತ್ತೆ. ಎಲ್ಲ ಫ್ಯಾಮಿಲಿ ಒಂದಿನ ಹುಡುಗಿನ ಕಳಿಸ್ಕೊಡ್ಲೇಬೇಕಲ್ವಾ. ಸೊ ಆ ಥರ ಸೊ ಅದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಾಯ್ತು. ಇವನ್ ನಾವು 3 ಜನ ಹೆಣ್ಮಕ್ಳಾಗಿರೋದನ್ನ ನಮಗೂ ಪರ್ಸ್ನಲಾಗಿ ಗೊತ್ತಿರೋದ್ರಿಂದ ನನಗೆ ಆ ಮೂಮೆಂಟಲ್ಲಿ ಅನ್ನಿಸ್ತು ಹಾಗೆ. ಸೊ ಫೈನಲ್ ಆಗಿ ಶಾಸ್ತ್ರೋತ್ತರವಾಗಿ ತುಂಬಾ ಚೆನ್ನಾಗಾಯ್ತು ಅಂತ ಹೇಳ್ಬೋದು. ಆ್ಯಂಡ್ ಒಂದು ಕಡೆ ಫಂಕ್ಷನ್ ನಡೀತಾ ಇದ್ರೆ ನನ್ನ ಮಕ್ಕಳಂತೂ ಬ್ಯಾಂಡ್ ಹತ್ರನೇ ಇದ್ರು, ಬಿಟ್ಟೇ ಹೋಗಿಲ್ಲ, ಆ ಕಡೆ ಹೋಗಿಲ್ಲ. ಅವ್ರಿಗೆ ಒಂಥರ ಖುಷಿ ಆ ಥರ. ಅದಾದಮೇಲೆ ಇದು ಕುಲಾಲ್ ಭವನದಲ್ಲಿ ಆಗಿರೋದಾಯ್ತಾ ಫಂಕ್ಷನು. ಸೊ ಹಂಗಾಗಿ ಇಲ್ಲಿ ನಮ್ಮ ಅಪ್ಪ ಅಮ್ಮನ ಫೋಟೋ ಕೂಡ ಇದೆ. ಸೊ ಅದನ್ನ ಒಂಚೂರು ಕ್ಯಾಪ್ಚರ್ ಮಾಡೋಣ ಅಂತ ನಮ್ಮ ಕುಲಾಲ್ ಭವನದಲ್ಲಿ ಬೀಚ್ ರೋಡಲ್ಲಿ ನಮ್ಮ ಅಪ್ಪ ಅಮ್ಮನ ಫೋಟೋ ಕೂಡ ಇತ್ತು. ನನಗೂ ಗೊತ್ತಿರಲಿಲ್ಲ, ಟು ಬಿ ಫ್ರ್ಯಾಂಕ್. ನೋಡಿದಾಗ ನನಗೂ ಇದಾಯಿತು. ಆ್ಯಂಡ್ ಆಲ್ಮೋಸ್ಟ್ ಯಾರೆಲ್ಲ ಇದು ಮಾಡಿದ್ದಾರೆ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಇತ್ತು. ಆ್ಯಂಡ್ ಎಲ್ಲ ಇದಾದಮೇಲೆ ಇವಾಗ ಹೋಮ ಕೂಡ ನಡೀತಾ ಇದೆ. ಆ್ಯಂಡ್ ನಾವು ಕಸಿನ್ಸು ಸಿಸ್ಟರ್ಸ್ ಎಲ್ಲ ಇದ್ದೀವಲ್ಲ, ಸೊ ಅವ್ರು ಒಂದು ಕಡೆ ಕೂತ್ಕೊಂಡು ಈ ಥರ ಫೋಟೋಸ್ ವೀಡಿಯೋಸ್ ಅದೆಲ್ಲ ಮಾಮೂಲಿ ಇದ್ದಿದೆ. ಎಲ್ಲ ಫಂಕ್ಷನ್ಸಲ್ಲಿ ಎಲ್ಲ ತೊಗೋತಾರೆ. ಹಾಗಾಗಿ ನಾವು ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಫೋಟೋಸ್ ವೀಡಿಯೋಸ್ ಆ ಥರ ಎಲ್ಲ ತೊಗೋತಾ ಇದ್ವಿ. ಆ್ಯಂಡ್ ಹೇಳ್ತಾ ಇದ್ದೆ, ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಸ್ಮೈಲ್ ಮಾಡಿ ಅಂತ ಸ್ಮೈಲ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಇವಾಗ ರಿಸೆಪ್ಷನ್ಗೆ ಎಂಟ್ರಿ ಇರುತ್ತಲ್ಲ. ಸೊ ಹಂಗಾಗಿ ರಿಸೆಪ್ಷನ್ ಎಂಟ್ರಿ ಯಾವ ಥರ ಇರುತ್ತೆ ಅಂತ ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ.
ಹೀಗೆ ಒಂದು ಕಡೆ ಪ್ರೆಸೆಂಟೇಷನ್ ಕೊಡ್ತಾಯಿದ್ರು, ಫೋಟೋಸ್ ತೆಗೋತಾಯಿದ್ರು. ಸೊ ಇನ್ನೊಂದು ಕಡೆ ಫುಡ್ಡು ಓಪನ್ ಆಯಿತು. 1:30 ಆಲ್ಮೋಸ್ಟ್ ಆಗಿತ್ತು. ಸೊ ಹಂಗಾಗಿ ಮಕ್ಳಿಗಿನ್ನೂ ಊಟ ಮಾಡಿಸ್ಬೇಕಲ್ವ. ಸೊ ಹಂಗಾಗಿ ಫುಡ್ ಸೆಕ್ಷನ್ಗೆ ಬಂದ್ವಿ. ಫುಡ್ ಅಂತೂ ವೆರೈಟಿ ಫುಡ್ ಇತ್ತು ಅಂತ ಹೇಳ್ಬೋದು. ಸೊ ಹಂಗಾಗಿ ಕ್ರೌಡ್ ಆಗೋದಕ್ಕಿಂತ ಮುಂಚೆನೇ ನಾವು ಊಟ ಮಾಡೋಣ, ಮಕ್ಳಿಗೂ ಹಸುವಾಗ್ತಿದ್ವಲ್ಲ, ಹಂಗಾಗಿ ಫುಡ್ ಸೆಕ್ಷನ್ಗೆ ಬಂದ್ವಿ. ಫುಡ್ ವೆರೈಟಿಯಾಗಿ ಚೆನ್ನಾಗಿತ್ತು. ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಮದುವೆ ಮಾಡಿಸ್ತಾರೆ ಅಲ್ವಾ. ಸೊ ಮೇಯ್ನಾಗಿ ಅವರು ಎಲ್ಲ ಕೇಳೋದು ಊಟ ಚೆನ್ನಾಗಿತ್ತ ಅಂತ ಕೇಳ್ತಾರೆ ಅಲ್ವಾ. ಸೊ ಹಂಗಾಗಿ ತುಂಬ ವರ್ಷಗಳಿಂದ ದುಡ್ಡು ಕೂಡಿಟ್ಟು ಈ ಥರ ಮ್ಯಾರೇಜ್ ಫಂಕ್ಷನ್ ಮಾಡಿರ್ಬೋದು, ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಕಷ್ಟಪಟ್ಟು ಮಾಡಿರ್ತಾರೆ ಈ ಒಂದು ದಿನಕ್ಕೋಸ್ಕರ ಅಂತ ಹೇಳ್ತೀನಿ. ಆ್ಯಂಡ್ ಫುಡ್ಡಲ್ಲಿ ಬಂದರೆ ಇವಾಗ ಮಶ್ರೂಮ್ ಗೋಬಿ ಮಂಚೂರಿ ಆಗಿರ್ಬೋದು, ಪೂರಿ, ಗ್ರೇವಿ ಆ್ಯಂಡ್ ಪೈನಾಪಲ್ ಕರಿ, ಈ ಥರ ಬೇಬಿಕಾರ್ನ್ ಮಂಚೂರಿ ಥರ ಏನೋ ಒಂದು ಫ್ರೈ ಥರ ಮಾಡಿದರು. ಆಮೇಲೆ ಅಲಸಂದೆ ಕಾಳು ಪಲ್ಯ ಆ್ಯಂಡ್ ವೆರೈಟಿ ಆಫ್ ಫುಡ್ ಇದೆ ಅಂತ ಹೇಳ್ಬೋದು. ಸೊ ಅದೆಲ್ಲ ಊಟ ಎಲ್ಲ ಮಾಡಿಕೊಂಡು ಸೊ ಪ್ರೆಸೆಂಟೇಷನ್ ಕೊಡೋದಕ್ಕೆ ಬಂದೆ, ಫೋಟೋಸ್ ತೊಗೊಳೋದಕ್ಕೆ. ಸೊ ಆಲ್ರೆಡಿ ಕ್ರೌಡೆಲ್ಲ ಕಡಿಮೆ ಆಗಿತ್ತು, ಲಾಸ್ಟಲ್ಲಿ ನಾವುಗಳೇ ಇದ್ವಲ್ಲ. ಸೊ ಹಾಗಾಗಿ ಇದನ್ನ ಬೇಗ ಪ್ರೆಸೆಂಟೇಷನ್ ಕೊಟ್ಟು ಫೋಟೋ ತೊಗೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೋಬೇಕಾಗಿತ್ತು. ಸೊ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಲಾಸ್ಟಲ್ಲಿ ನಾವು ನಿಂತಿದ್ವಿ ಇದೇ ರೀಸನ್ಗೆ. ಊಟ ಮಾಡಿದ್ಮೇಲೆ ಪ್ರೆಸೆಂಟೇಷನ್ಗೆ ಬಂದ್ವಿ. ನಾವು ಫ್ಯಾಮಿಲಿ ಎಲ್ಲ ಫೋಟೋಸ್ ತೊಗೊಂಡ್ವಿ. ಅಣ್ಣ, ಅತ್ತಿಗೆ, ಸಿಸ್ಟರ್, ಅಮ್ಮ, ನಾನು ಮತ್ತು ಮಕ್ಕಳು ಈ ಥರ ಗ್ರೂಪಲ್ಲಿ ತೊಗೊಂಡಿದ್ದಾಯಿತು. ಅದಾದಮೇಲೆ ನೆಕ್ಸ್ಟ್ ನಮ್ಮ ಅತ್ತೆ ಫ್ಯಾಮಿಲಿ. ಸೊ ಅವರು ಫೋಟೋ ತೊಗೋತಾಯಿದ್ರು. ಅದಾದಮೇಲೆ ಗ್ರೂಪಲ್ಲಿ ತೊಗೊಂಡ್ವಿ. ಅದಾದಮೇಲೆ ಫ್ಯಾಮಿಲಿ ಒಟ್ಟಿಗೆ ತೊಗೊಂಡ್ವಿ. ಈ ಥರ ವೆರೈಟಿ ಅಲ್ಲಿ ಫೋಟೋಸ್ ಅಂತೂ ತೊಗೋತಾ ಇರ್ತೀವಿ. ನಮ್ದಂತೂ ತುಂಬಾ ಇಷ್ಟ. ಅದಾದಮೇಲೆ ಮಕ್ಕಳ ಜೊತೆನೂ ವೀಡಿಯೋಸ್ ತೊಗೊಂಡಿದ್ದಾಯಿತು, ಫೋಟೋಸ್ ತೊಗೊಂಡಿದ್ದಾಯಿತು. ಇದಿಷ್ಟು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ, ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.